ಅದ್ದೂರಿಯಾಗಿ ಜರುಗಿದ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರ ಉದ್ಘಾಟನಾ ಸಮಾರಂಭ. ವೀಕ್ಷಕರೇ, ಕಲಬುರಗಿ ನಗರದಲ್ಲಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ, ಸರ್ಕಾರಿ ಮಹಾವಿದ್ಯಾಲಯ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಭಾರತ ಸ್ಕೌಟ್ ಮತ್ತು ಗೈಡ್ಸ್, ಕರ್ನಾಟಕ ರೋವರ್ ಹಾಗೂ ರೇಂಜರ್ಸ್ ಘಟಕದ ವತಿಯಿಂದ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರದ ಉದ್ಘಾಟನೆಯನ್ನು ಡಾಕ್ಟರ್ ಎಂಜಿ ಕಣ್ಣೂರ್, ದೈಹಿಕ ಶಿಕ್ಷಣ ನಿರ್ದೇಶಕರು, ಗುಲ್ಬರ್ಗಾ, ಸಸಿಗೆ ನೀರು ಎರೆಯುವುದರ ಮುಖಾಂತರ ಉದ್ಘಾಟನೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸತೀಶ್ ಕುಮಾರ್ ಎಂ ಡೊಂಗರೆ, ದೈಹಿಕ ಶಿಕ್ಷಣ ನಿರ್ದೇಶಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಟಗುಪ್ಪ, ಅತಿಥಿಗಳಾಗಿ ರಾಜಕುಮಾರ್ ಮರಾಠೆ, ಜಂಟಿ ಕಾರ್ಯದರ್ಶಿಗಳು, ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಕಲಬುರಗಿ, ಡಾಕ್ಟರ್ ವಿನೋದ ಕುಮಾರ್ ರಾಥೋಡ್, ವಿಜ್ಞಾನ ವಿಭಾಗ ಡೀನರು, ಡಾಕ್ಟರ್ ಭಲಭೀಮಾ ಸಾಂಗ್ಲಿ, ಡಾಕ್ಟರ್ ಟಿವಿ ಅಡ್ವೇಶ್ ಭಾಗವಹಿಸಿದ್ದರು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ನಿರೂಪಣೆ ಅಚ್ಚುಕಟ್ಟಾಗಿ ನಿರೂಪಿಸಿದ ಡಾಕ್ಟರ್ ರಬಿಯಾ ಇಪತಾ, ಗ್ರಂಥಪಾಲಕರು ನಿರೂಪಿಸಿದರು. ನಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಎಂಜಿ ಕಣ್ಣೂರ್, ಜಲಪ್ರಳಯ, ಭೂಕಂಪ, ಮಹಾಮಾರಿ ರೋಗ ಬಂದಾಗ ಮಾತ್ರ ನಾವು ಜನರಿಗೆ ಸಹಾಯ ಮಾಡುವುದಲ್ಲ, ಪ್ರತಿದಿನ ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಎಲ್ಲರೂ ನಾವು ಈಜುವುದನ್ನು ಕಲಿಯಬೇಕು ಎಂದರು. ತದನಂತರ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ ಮಾತನಾಡುತ್ತಾ, ಸ್ಕೌಟ್ಸ್ ಮತ್ತು ಗೈಡ್ ಇದೊಂದು ಸಣ್ಣ ಮಿಲಿಟರಿ ಪಡೆಯಂತೆ ಕೆಲಸ ಮಾಡುತ್ತೆ. ದೇಶ ಮೊದಲು, ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ನಮ್ಮಲ್ಲಿರಬೇಕು. ಜಾತಿ ಭೇದ ಮಾಡದೆ ನಾವು ದೇಶ ಸೇವೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ನಸೀಮಾ ಫಾತಿಮಾ, ಪ್ರೊಫೆಸರ್ ಕೂತಲೆ ಭೀಮರಾಯ, ಡಾಕ್ಟರ್ ವಿಜಯಕುಮಾರ್ ವಿಗೋಪಲೆ, ಡಾಕ್ಟರ್ ಕೌಶಿಯಾ ಬೇಗಂ, ಡಾಕ್ಟರ್ ವಿಶ್ವನಾಥ್, ಡಾಕ್ಟರ್ ನಾಗಪ್ಪ ಗೋಗಿ, ಡಾಕ್ಟರ್ ಚಂದ್ರಕಾಂತ ಜಮಾದಾರ್, ಎಲ್ಲ ಪ್ರಾಧ್ಯಾಪಕರು ಸೇರಿದಂತೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ರಾಜಶೇಖರ್ ಎಸ್ ಮಾತೋಳಿ.
सांसों का हर सुमन है वतन के लिए, जिंदगी ही हवन है वतन के लिए। कह गई फांसियों में फंसी गर्दनें, ये हमारा नमन है वतन के लिए। ಭಾರತದಲ್ಲಿ ಸ್ಕೌಟ್ ಗೈಡ್ಸ್, ರೋವರ್ಸ್, ರೇಂಜರ್ಸ್ ನಾನು ಅನ್ಕೊಂಡ ಹಾಗೆ ಸಣ್ಣ ಮಿಲಿಟರಿಯ ಘಟಕಗಳು ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಅವ್ರು ನೆನೆಸ್ಕೊಂಡ್ರು. ಝಾಲಜಿ ಪ್ರೊಫೆಸರ್ ಆಗಿದ್ರು. ನಾನು ಕೂಡ ಅವರನ್ನು ನೋಡಿದ್ದೀನಿ. ಬಹಳ ಶಿಸ್ತಿನ ಸಿಪಾಯಿ ಸರ್. ಶಿಸ್ತಿನಲ್ಲಿ ಯಾವುದಕ್ಕೂ ಅವ್ರು ರಾಜಿ ಆಗ್ತಾ ಇರಲಿಲ್ಲ. ಅಂತಹ ಒಂದು NCC ಅಧಿಕಾರಿಯಾಗಿ, ಸ್ಕೌಟ್ ಗೈಡ್ ಅಧಿಕಾರಿಯಾಗಿ ಅವರು ಕೆಲಸ ಮಾಡಿದ್ದನ್ನ ನಾನು ಕೂಡ ಗಮನಿಸಿದ್ದೀನಿ. ಮಕ್ಕಳೇ, ಡೋಂಗ್ರೆ ಸರ್ ಹೇಳಿದ ಹಾಗೆ ದೇಶ ಮೊದಲು. ನಾವು ಜಾತಿ, ಧರ್ಮ, ಭಾಷೆ ಇವೆಲ್ಲ ಗೊಂದಲಗಳಿಗೆ ಅಂಟುಕೊಳ್ಳದೆ ನಾವೆಲ್ಲ ಭಾರತದ ನಾಗರಿಕರು. ಈ ದೇಶದ ಸಂರಕ್ಷಣೆ, ಈ ದೇಶದ ಅಭಿವೃದ್ಧಿ, ಈ ದೇಶದ ಬೆಳವಣಿಗೆಯಲ್ಲಿ ನಮ್ಮ ಪಾಲುದಾರಿಕೆ ಏನು ಅನ್ನೋದನ್ನ ತಾವು ಈ ವಿದ್ಯಾರ್ಥಿ ದಶೆಯಲ್ಲೇ ಕಲಿಬೇಕು ಅನ್ನೋದಕ್ಕೋಸ್ಕರ ಇಂತಹ ಸಂಸ್ಥೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೆಳೆಯೋದನ್ನ ಕಾಣ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ನಾವೇನ್ ಮಾಡ್ಬೇಕು? ಸರ್ ಹೇಳಿದ ಹಾಗೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಿ. ಹಾಗಾಗ್ಬಾರ್ದು. ನಮ್ಮ ಜೀವನದಲ್ಲಿ ಈಜನ್ನ ಕಲಿಬೇಕು ಅಂತ ಹೇಳಿದ್ರು. ಈಗ ನೋಡ್ತಾ ಇದ್ರೆ ಸದ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಆಗುವಂತಹ ದುರಂತಗಳು, ಕುಲ್ಲು ಮನಾಲಿಯಲ್ಲಿ ಆಗುವಂತಹ ದುರಂತಗಳು, ಉತ್ತರಾಖಂಡದಲ್ಲಿ ಆಗುವಂತಹ ಪ್ರವಾಹದ ದುರಂತಗಳನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಎದುರೇ ದನಗಳ ಜೊತೆಗೆ, ಜಾನುವಾರುಗಳ ಜೊತೆಗೆ ಮನುಷ್ಯರ ಕೊಚ್ಚಿಕೊಂಡು ನೀರಿನಲ್ಲಿ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬದಿಗೆ ನಿಂತು ಸೆಲ್ಫಿ ತೆಗೆಯೋ ಜನರನ್ನ ಬಹಳ ನೋಡಿದ್ದೀನಿ ಸರ್ ನಾನು. ಅದನ್ನ ಎಂಜಾಯ್ ಮಾಡ್ತಾರೆ. ಆದ್ರೆ ಮುಂದೆ ಹೋಗಿ ಕಾಪಾಡುವಂತಹ ಪ್ರಯತ್ನ ಕೂಡ ನಾವು ಮಾಡ್ಬೇಕನ್ನುವ ಒಂದು ಕನಿಷ್ಠ ಅರಿವು, ಮನುಷ್ಯತ್ವ, ಮಾನವೀಯತೆ ಮೌಲ್ಯಗಳು ನಮ್ಮಲ್ಲಿ ಇರಬೇಕು ಅನ್ನೋದನ್ನ ನಾನು ಈ ವೇದಿಕೆ ಮುಖಾಂತರ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಪಘಾತ ಆದಾಗ ನೋಡ್ತಾ ನಿಂದಿರ್ತೀವಿ. ಎಲ್ಲಿ ಹೆತ್ತದ, ಬದುಕೇರ, ಸತ್ತಾರ, ಕಾಲು ಮುರಿದದ, ಕೈ ಮುರಿದದ, ಇವು ಚರ್ಚೆ ಮಾಡುವಂತ ಜನರನ್ನ ನಾನು ನೋಡಿದ್ದೀನಿ. ಮುಂದೆ ಹೋಗಿ ಎಷ್ಟು ಜನರು ನಾವು ಕಾಪಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನ ಜೀವನ ಹಮೆ ಪರಮಾತ್ಮ ದೇನಾ. परमात्मा क्या देना? क्या देना परमात्मा? हमारे दिलों में इतना दर्द, इतनी हमदर्दी, इतनी इंसानियत जिंदा होना कि किसी तड़पते हुए को, तकलीफ में रहने वाले इंसान को हम मदद करना. ಬಹಳ ಹೇಳಿದ್ರು. ಸ್ಪೋರ್ಟ್ಸ್ ದವರಿಗೆ ತಿರಂಗ ಬಗ್ಗೆ ಬಹಳ ಅಭಿಮಾನ ಇರ್ತದ. ಬಹಳ ಪ್ರೀತಿಸ್ತಾರ ಅವರು ಧ್ವಜವನ್ನ. ಅದಕ್ಕೆ ಹೇಳಿದ್ರು ಅವರು, ಯಾರ ಜೊತೆಗೆ ಭಾರತದ ಧ್ವಜ ಹೋಗಲ್ಲ, ಬರೀ ನಮ್ ಜೊತೆಗೆ ಬರ್ತದ, ಗವರ್ನರ್, ರಾಷ್ಟ್ರಪತಿ ಜೊತೆಗೆ ಬರ್ತದ ಅಂತ ಹೇಳಿದ್ರು. ಸತ್ಯವಾದ ಮಾತು. ಅದನ್ನ ನಾವು ಗೌರವಿಸ್ಬೇಕು. ಅದರ ಘನತೆಯನ್ನ ಹೆಚ್ಚಾಗಿ ಮಾಡ್ಬೇಕು. ಏನ್ ದೊಡ್ಡ ಕೆಲಸ ಮಾಡ್ಬೇಕಾಗಿಲ್ಲ. ಕಾಲೇಜ್ನಲ್ಲಿ ಬಿದ್ದರು ಅಂತ ಒಂದು ಕಾಗದ ಚೂರ್ ತೆಗೆದ್ರು, ಅದು ಕೂಡ ದೇಶ ಸೇವೆ. ನಾವೇನ ಧನ್ ಚಾಹಿಯೇ, ಬಸ್ अपने से भरा वतन चाहिए. जब तक जिंदा रहूं इस मातृभूमि के लिए और मरूं जब तक तो तिरंगा कफन चाहिए. ಧನ್ಯವಾದ. ಸಂತೋಷ. ಯಾಕಂದ್ರೆ ಈ ಕಾಲೇಜಿನ ವಿದ್ಯಾರ್ಥಿ ನಾನು. ಅದರಲ್ಲಿ NCC ಕೆಡೆಟ್ 2 ವರ್ಷ NCC ಮಾಡಿಕೊಂಡು ಮುಂದೆ ಡಿಗ್ರಿಗೆ ಬೇರೆ ಕಾಲೇಜ್ಗೆ ಹೋದೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಒಂದು ಟೈಮ್ ನಿಮ್ಮ ಹಾಗೆ ಕೆಳಗಡೆ ಕುಂತಿದ್ದೆ. ಆದ್ರೆ ಇವತ್ತು ನಿಮ್ಮ ಮುಂದ್ಗಡೆ ಕುಂತಿದ್ದೀನಿ. ತಾವು ಗುರಿಯನ್ನ ಇಟ್ಟುಕೊಂಡು ನಾನು ಯಾಕೆ ಮುಂದ್ಗಡೆ ಸ್ಟೇಜ್ ಮೇಲೆ ಕೂಡಬಾರದು ಅಂತಕ್ಕಂಥ ವಿಚಾರ, ಉದ್ದೇಶವನ್ನ ಇಟ್ಟುಕೊಂಡು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಸಮಾರಂಭ ವಿಪತ್ತು ನಿರ್ವಹಣಾ ತರಬೇತಿ ಶಿಬಿರ. ಈ ಒಂದು ಶಿಬಿರದಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂತ ರಿಸೋರ್ಸ್ ಪರ್ಸನ್ ಬಂದು ತಮ್ಮೆಲ್ಲರಿಗೆ ಹೇಳಿಕೊಡ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳು ಪ್ರತಿ ದಿವಸ ಆಗ್ತಕ್ಕಂಥ ಘಟನೆಗಳು, ನಡೀತಕ್ಕಂಥ ಘಟನೆಗಳಲ್ಲಿ ನಾವು ಭಾಗವಹಿಸ್ತಕ್ಕಂಥದ್ದು ಮುಖ್ಯವಾಗಿ ಇರ್ತಕ್ಕಂಥದ್ದು. ಯಾಕಂದ್ರೆ ಫ್ಲಡ್ಡೇ ಆಗ್ಬೇಕು,
ಅಲ್ಲಿ ನನಗೆ ಭೂಕಂಪನೆ ಆಗ್ಬೇಕು, ಮಹಾಮಾರಿ ರೋಗ ಬರ್ತವೆ, ಅಂಥದ್ರಲ್ಲೇ ಮಾಡ್ತಕ್ಕಂಥ ಮಹತ್ವ ಅಲ್ಲ, ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಕ್ಕಂಥದ್ದು ನನಗೆ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ತಾವು ಮತ್ತು ನಾವೆಲ್ಲರೂ ಬಂದಿರತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಕ್ಕಂಥ ಅನಾಹುತಗಳೇನು, ಈಗ ಯಾವ್ದೋ ಚೆಕ್ ಡ್ಯಾಮ್ ಇರ್ತೈತಿ, ನದಿ ಇರ್ತೈತಿ, ಹಳ್ಳ ಇರ್ತೈತಿ, ಅಂತಲ್ಲಿ ಮಕ್ಕಳಿಗೆ ಹೋಗ್ಲಾರ್ದಕ್ಕಂಥ ತಡಿತಕ್ಕಂಥ ಕೆಲಸ ಮಾಡಬೇಕು. ಅದ್ರ ಜೊತೆಯಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲರಿಗೆ ಸ್ವಿಮ್ಮಿಂಗ್ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ಸ್ವಿಮ್ಮಿಂಗ್ ಅನ್ಕರೆ ಯಾವುದೇ ಸಂದರ್ಭದಲ್ಲಿ, ಯಾಕಂದ್ರೆ ವಿದ್ಯಾರ್ಥಿಗಳು ಈಗ ನಾವು ನೋಡ್ತೀವಿ ಎಲ್ಲಾದ್ರೂ ಅನ್ಕರೆ ಜೋಗ್ ಫಾಲ್ಸು, ಇನ್ನ ಬೇರೆ ಬೇರೆ ಫಾಲ್ಸ್ ನಲ್ಲಿ ಹೋದಾಗ, ನದಿನಲ್ಲಿ ಹೋದಾಗ ಸ್ವಿಮ್ಮಿಂಗ್ ಬರೋದಿಲ್ಲ, ಅದು ಆಳ ಎಷ್ಟು ಇರ್ತಕ್ಕಂಥದ್ದು ಗೊತ್ತಿರಂಗಿಲ್ಲ. ನಾವೇನ್ ಮಾಡ್ತೀವಿ, ಜೋಶಲ್ಲಿ ಅನ್ಕರೆ ಮುಂದ್ಗಡೆ ನೀರಲ್ಲಿ ಹೋಗ್ತೀವಿ. ಯಾಕಂದ್ರೆ ಅದು ನೀರಿನ ಆಳ ಎಲ್ಲರಿಗೂ ಗೊತ್ತಿರಂಗಿಲ್ಲ. ಅದರಲ್ಲಿ ನೀರಲ್ಲಿ ಬಿದ್ದಾಗ ನಾವು ಈಸಿ ಆನ್ ಮಾಡ್ಕೊಂಡು ಹೊರಗಡೆ ಬರ್ತಕ್ಕಂಥದ್ದು ಅನ್ಕರೆ ನಮಗೆ ಗೊತ್ತಿರಂಗಿಲ್ಲ. ಅದಕ್ಕೆ ದಯವಿಟ್ಟು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ಅನ್ಕರೆ ಸ್ವಿಮ್ಮಿಂಗ್ ಕಲಿಸ್ಲೇಬೇಕು ಹಳ್ಳಿ ಊರಿನಲ್ಲಿ. ಯಾಕಂದ್ರೆ ನಾವು ಕೆಲವೊಂದು ಕಡೆ ನೋಡ್ತಾ ಇದ್ದೀವಿ, ಸಾಫ್ಟ್ವೇರ್ ಕಂಪನೀಸ್ ಅನ್ಕರೆ ಹೈಯೆಸ್ಟ್ ಸ್ಯಾಲರಿ ಕೊಡ್ತಾರೆ, ಅದ್ರ ಜೊತೆಯಲ್ಲಿ ಅವರಿಗೆ ಎಲ್ಲಾದರೂ ಸ್ಪಾಟ್ ವಿಸಿಟ್ ಮಾಡ್ಲಿಕ್ಕೆ ಅನ್ಕರೆ ಅವಕಾಶ ಕೊಡ್ತಾರೆ. ಮೊನ್ನೆ ನಾವು 2-3 ತಿಂಗಳು ಆ ಕಡೆ ನೋಡಿರ್ಬೇಕು, ಸುಮಾರು ಒಂದು 13 ಜನ ನಾರ್ತ್ ಇಂಡಿಯನ್ ಅಲ್ಲಿ ಹೋದಾಗ ಅನ್ಕರೆ ಒಂದು ಸಿಕ್ಕೊಂಡಿರ್ತಕ್ಕಂಥದ್ದು, ಜೀವನ ಕಳ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಸ್ಕೌಟ್ಸು, ಗೈಡ್ಸು, NSS, NCC ನಲ್ಲಿ ನಾವು ಹೇಗೆ ಜೀವನ ಅಳವಡಿಸ್ಬೇಕು, ಯಾವ ರೀತಿಯಾಗಿ ಸಮಾಜದಲ್ಲಿ ಅನ್ಕರೆ ಜೀವನ ಅನ್ಕರೆ ನಡ್ಸ್ಕೋಬೇಕು, ಅದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸಮಾಜ ಪರಿವರ್ತನೆ ಯಾವ ರೀತಿ ಆಗ್ಬೇಕಂತಕ್ಕಂಥದ್ದು ಅನ್ಕರೆ ನಾವು ಕಲ್ಕೊಳ್ತಕ್ಕಂಥದ್ದು, ಪ್ಲಸ್ ಜನರಿಗೆ ಕಲಿಸ್ತಕ್ಕಂಥದ್ದು ಅನ್ಕರೆ ಮಾಡ್ತಕ್ಕಂಥದ್ದು. ಆದ್ರೆ ವಿದ್ಯಾರ್ಥಿಗಳು ಈ 3 ವರ್ಷ ತಮಗೇನು ಅವಕಾಶ ಸಿಕ್ಕಿರ್ತೈತಿ, ಕೆಲವೊಬ್ಬರು NCC ನಲ್ಲಿ ಇರ್ತೀರಿ, ಕೆಲವೊಬ್ರು NSS ನಲ್ಲಿ ಇರ್ತೀರಿ, ಕೆಲವೊಬ್ರು ಅನ್ಕರೆ ಸ್ಕೌಟ್ಸ್ ಗೈಡ್ ನಲ್ಲಿ ಇರ್ತೀರಿ. ಆದ್ರೆ ಆ 3 ವರ್ಷದ ಅವಧಿ ಏನಿರ್ತದಲ್ಲ, ಅವಧಿನಲ್ಲಿ ಅನ್ಕರೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ 3 ವರ್ಷ ಮುಗಿಸ್ಕೊಂಡು ಹೋದ್ಮೇಲೆ ತಾವೆಲ್ಲರೂ ಮಾಜಿ ವಿದ್ಯಾರ್ಥಿಗಳಾಗ್ತೀರಿ, ಮತ್ತೆ ಅವಕಾಶ ಸಿಗೋದಿಲ್ಲ. ನಾನು ಅನ್ಕರೆ NCC ಮಾಡಿದಾಗ ಆನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಒಂದು ಮಾಡಿದ್ವಿ, ಅದ್ರ ಜೊತೆಯಲ್ಲಿ ತತ್ವ ಇರ್ತಕ್ಕಂಥದ್ದು. ನೀವು ನೋಡಿ, ಬೇರೆ ವಿದ್ಯಾರ್ಥಿ ಜೊತೆ ನೀವು ಅನ್ಕರೆ ಡಿಫ್ರೆನ್ಸ್ ಆಗಿರ್ತೀರಿ. ಯಾಕಂದ್ರೆ ಈ ಮೈ ಮೇಲೆ ಯೂನಿಫಾರ್ಮ್ ಇದ್ದ ಮೇಲೆ ನಮ್ಮದೇ ಆದಂತ ಕಟ್ಟುಪಾಡುಗಳು ಇರ್ತವೆ. ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಎಲ್ಲ ಜನ ಅನ್ಕರೆ ನಮ್ಮನ್ನು ನೋಡ್ತಾ ಇರ್ತಾರೆ, ನಾವು ಹೇಗೆ ಬಿಹೇವಿಯರ್ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ನಮ್ಮ ಜೀವನಕ್ಕೆ ಪಣ ಇಟ್ಟು ಸೇವೆ ಮಾಡ್ತಕ್ಕಂಥ ಕೆಲಸ, ಅದನ್ನ ವಿದ್ಯಾರ್ಥಿಗಳಿಗೆ ವಹಿಸಿರ್ತಕ್ಕಂಥದ್ದು. ಯಾಕಂದ್ರೆ ಸ್ಟೂಡೆಂಟ್ಸ್ ನೋಡಿ, ನಾವು ಹೇಳ್ತೀವಲ್ಲ, ದೇಶ ಅನ್ಕರೆ ವಿದ್ಯಾರ್ಥಿಗಳ ಮೇಲೆ ನಿಂತಿರ್ತಕ್ಕಂಥದ್ದು ಭವಿಷ್ಯ. ಅದಕ್ಕೆ ತಾವೆಲ್ಲರೂ ಅನ್ಕರೆ 1 ವಾರದ ಶಿಬಿರದಲ್ಲಿ ಅನ್ಕರೆ ಬಂದಿದ್ದೀರಿ, ಕಲ್ಕೊಳ್ಳಿ, ಸಮಾಜ ಪರಿವರ್ತನೆಯಲ್ಲಿ ತಾವು ಭಾಗವಹಿಸಿ ದೇಶ ಸೇವೆ ಮಾಡಿ. ಯಾಕಂದ್ರೆ ದೇಶ ಸೇವೆ ಅದಕ್ಕೆ ನಿಮಗೆ ಯಾವುದೇ ರೀತಿಯಾದಂತ ರೆಮ್ಯುನರೇಷನ್ ಅಥವಾ ಭತ್ಯೆ ಅಂತಕ್ಕಂಥದ್ದು ಯಾವುದೂ ಇರಲ್ಲ, ಸ್ವಯಂ ಆಗಿ ನಾವು ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ಇವತ್ತು ಈ ಸಾಫ್ಟ್ ಸೈನ್ಸ್ ಗೈಡ್ಸ್ ಅಲ್ಲಿ ನಮ್ಮಲ್ಲಿ ಬರುವಂತ ಒಂದು ನಾಯಕತ್ವ ಏನು? ಯಾಕಂದ್ರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂತ ನಾಯಕತ್ವವನ್ನು ಮುಂದೆ ಬೆಳೆಸಬೇಕಾದರೆ ನಮಗೆ ಇಂಥ ಆಕ್ಟಿವಿಟೀಸ್ ಅನ್ನು ಅತಿ ಅವಶ್ಯವಾಗಿದೆ. ನಾಯಕತ್ವ ಅಂದರೆ ನಾವು ಸಮಾಜವನ್ನು ಬೆಳೆಸುವ ನಾಯಕತ್ವ, ಇನ್ನು ರಾಜಕೀಯ ನಾಯಕತ್ವ ನಮಗೆ ಸಂಬಂಧಪಡಲ್ಲ. ಯಾಕಂದ್ರೆ ಇದು ಒಂದೇ ಆದಂಥ ನಾಯಕತ್ವ, ಎಜುಕೇಷನ್ ಹಿಡ್ಕೊಂಡು ಬಂದಿಂಥ ನಾಯಕತ್ವ ಅಂದರೆ ಕೇವಲ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ನಾವು ಹೇಳ್ಬೋದು. ಇದರಲ್ಲಿ ನಮ್ಮ ನಾಯಕತ್ವವನ್ನು ಹೊರಗಡೆ ತೆಗೆದುಕೊಂಡು ನಾವು ನಿಸ್ವಾರ್ಥ ಸೇವೆಯಲ್ಲಿ ತೊಡಗುವುದೇ ನಮ್ಮ ಗುರಿ ಹಾಗೂ ಉದ್ದೇಶವಾಗಿರ್ತದೆ. ಯಾಕಂದ್ರೆ ನಾವು ನೋಡ್ತೀವಿ ಎಲ್ಲೆಲ್ಲೋ ಎಂತೆಂಥ ಸಮಯದೊಳಗೆ ಎಂತೆಂಥ ಸಿಚುವೇಶನ್ನಲ್ಲಿ ನಾವು ಸಿಕ್ಕಿಬಿದ್ದಾಗ ನಾವು ಬಿಫೋರ್ ಪ್ಲಾನಿಂಗ್ಸ್ ಎಂದೂ ಇರಲ್ಲ ನಮ್ದು, ಆದರೆ ಅಲ್ಲಿ ಸ್ಪಾಟ್ಸ್ ಪ್ಲಾನಿಂಗ್ಸ್ ಮಾಡೋದು. ಈಗ ನಾವು ನೋಡ್ತೀವಿ, ನಮ್ಮಲ್ಲಿ ನಾವು ಸ್ಕಾಟ್ಸ್ ಆ್ಯಂಡ್ ಗೈಡ್ಸ್ದಾಗ ಹೋದಾಗ ಮೊದಲು ದೇಹ, ದೈಹಿಕ, ಬೌದ್ಧಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ಅತಿ ಅವಶ್ಯಕವಾಗಿದೆ.
ಯಾಕಂದ್ರೆ ದೈಹಿಕವಾಗಿ ನಾವು ಬೆಳೆಯಲಿಲ್ಲ ಅಂದ್ರೆ ಬೌದ್ಧಿಕ ಬೆಳೆಯಲು ನಾವು ಸಾಧ್ಯನೇ ಇಲ್ಲ. ಯಾಕಂದ್ರೆ ಹೇಳ್ತಾರಲ್ಲ, ದೇಹ ಉಳಿದರೆ ದೇಶ ಉಳಿಯುವಂತ ಪರಿಸ್ಥಿತಿ ಇವತ್ತಿನ ಕಾಲಕ್ಕಿದೆ. ಯಾಕಂದ್ರೆ ಮಹಾಮಾರಿ ರೋಗಗಳು, ಎಂತೋ BP, ಶುಗರ್ಸ್ ಎಲ್ಲಾ ರೋಗಗಳು ನಾವು ನೋಡ್ತೀವಿ. ಯಾಕಂದ್ರೆ ದೇಹನೇ ಇಲ್ಲ. ದೇಹ ಇಲ್ಲ ಆದರೆ ದೇಶ ಉಳಿಯುವಂತ ಸಾಧ್ಯತೆ ಕಡಿಮೆ ಇರ್ತದೆ. ಅದಕ್ಕೆ ದೇಹವನ್ನು ಬೆಳೆಸಿ ದೇಹದ ಜೊತೆಯಲ್ಲಿ ಮಾನಸಿಕವನ್ನು ನಾವು ಡೆವಲಪ್ ಆಗ್ಲಿಕ್ಕೆ ಸಾಧ್ಯವಾಗುತ್ತದೆ. ಈಗ ನೋಡಿದ್ರೆ, ಈ ಕಣ್ಣೂರ್ ಸರ್ ಹೇಳಿದ್ರು, ಸ್ವಿಮ್ಮಿಂಗ್ ಅಲ್ಲಿ ನಾವು ಸ್ವಿಮ್ಮಿಂಗ್ ಕಲೀಲೇಬೇಕು, ಸ್ಪೋರ್ಟ್ಸ್ದಲ್ಲಿ ಭಾಗವಹಿಸಲೇಬೇಕು. ಅದಕ್ಕೆ ಮತ್ತೆ ಎಜುಕೇಶನ್, ಫಿಸಿಕಲ್ ಎಜುಕೇಶನ್ ಆಸ್ ವೆಲ್ ಆಸ್ ನಾವು ಎಜುಕೇಶನ್ ಅಲ್ಲಿ ನಾವು ಡಿಫ್ರೆನ್ಸಿಯೇಷನ್ ನೋಡಿದಾಗ, ಇಬ್ಬರಲ್ಲಿ ನಾವು ತುಲನೆ ಮಾಡಿ ನೋಡಿದಾಗ, ದೈಹಿಕ ಶಿಕ್ಷಣದಲ್ಲಿ ಕ್ರೀಡೆಯಲ್ಲಿ ಇರುವಂತ ಸೃಜನಶೀಲತೆ ಎಜುಕೇಶನ್ಗಿಂತ 10 ಪಟ್ಟಾಗಿ ಮೇಲ್ಗಡೆ ನಾವು ನೋಡ್ತೀವಿ. ಈಗ ನಾವು ಎಕ್ಸಾಂಪಲ್, ನಾವು ಒಂದೇ ಆದಂತ ಕ್ರೀಡೆಯಲ್ಲಿ ವಾಲಿಬಾಲ್ ಅಲ್ಲಿ ನಾವು ನೋಡ್ತಾ ಹೋದಾಗ, ಅವ್ರು ವಾಲಿಬಾಲ್ ಆಡುವಾಗ ಅಲ್ಲಿಂದ ಅವ್ರು ಬಾಲ್ ಪಾಸ್ ಮಾಡ್ತಾರೆ. ನಮಗೆ ಪಾಸ್ ಮಾಡಿದಾಗ ಇಲ್ಲಿ ಅಪೋನೆಂಟ್ ಪ್ಲೇಯರ್ಸು ವಿದಿನ್ ಮೈಕ್ರೋ ಸೆಕೆಂಡ್ ಅಲ್ಲಿ ಡಿಸಿಷನ್ಸ್ ತಗೊಳ್ಬೇಕು. ಅಂದ್ರೆ ಆವಾಗ ಇವನು ಬುದ್ಧಿ ಮಾಂದವ್ಯ ನಾವು ನೋಡಿದಾಗ 200ಕ್ಕಿಂತ ಹೆಚ್ಚು ಪಟ್ಟು ಹೋಗುತ್ತೆ. ಆ ಬಾಲ್ ಇಲ್ಲೇ ಬರಬೇಕು, ಈ ಬಾಲ್ ಇಲ್ಲೇ ಎತ್ತಿ ಇವನಿಗೆ ಕೊಡ್ಬೇಕಂಬದಂತ ಅಷ್ಟು ಕ್ವಿಕ್ ಡಿಸಿಷನ್ಸ್ಗಳು. ನಾವು ಓದಿ ಬರೆದು ನಮ್ಮ ಬುದ್ಧಿಮಾಂದ್ಯತೆ ಎಷ್ಟಿರ್ಬೋದು, 120, 140